ಆಲೂಗಡ್ಡೆ ಉಪ್ಪೇರಿ ಮಾಡಿದ್ವಲ್ಲ ಬೇಸಿಗೆಯಲ್ಲೇ, ಅದು ವಿಡಿಯೋ ಇದೆ, ಯಾರನ್ನ ಬೇಕಾದ್ರೆ ಕೇಳಿ, ಲಿಂಕ್ ಕೊಡ್ತೀನಿ. ಇದು ಇವತ್ತು ನಾನು ಎಣ್ಣೆ ಕರಿತಾ ಇದ್ದೀನಿ. ಇವಾಗ ನೋಡಿ ಸ್ವಲ್ಪ ಎಣ್ಣೆ ಕಮ್ಮಿ ಕಾದಿದೆ, ಅದರಿಂದ ಮೇಲಕ್ಕೆ ಬರ್ತಾ ಇಲ್ಲ. ಅದು ಹಂಗೆ ಇರುತ್ತೆ, ನೋಡ್ಕೊಂಡಿರಿ. ಎಣ್ಣೆ ಕಾದ್ಮೇಲೂ ಅದು ದೊಡ್ಡದಾಗಲ್ಲ. ಇದು ನೋಡಿ ಕಾದ್ಮೇಲೆ ಬೇರೆದು ಹಾಕಿರೋದೆಲ್ಲ ಎಷ್ಟು ಬೇಗ ಮೇಲಕ್ಕೆ ಬಂತಲ್ವ. ಅದಕ್ಕೆ ಫುಲ್ಲು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಿಮ್ಗಿಟ್ಕೊಂಡು ಎಣ್ಣೆ ಕಾದ್ಮೇಲೆ ಚಿಪ್ಸ್ ಹಾಕ್ಬಿಟ್ಟು ಸಿಮ್ಗಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಆಗುತ್ತೆ. ಈ ಥರ ಒಂದು ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪನೇ ಹಾಕಿ ಸೈಡಿಗೆ ತೆಗೆದಿಟ್ಕೋಬೇಕು ನೋಡಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಬೌಲೊಳಗೆ ಜೀರಿಗೆ ಪುಡಿನ ಹಾಕ್ಕೋಬೋದು. ನಾನು ಜೀರಿಗೆ ಪುಡಿ ಹಾಕಿಲ್ಲ, ಆಗೋಗಿತ್ತು. ಅದಕ್ಕೆ ಚಿಲ್ಲಿ ಪೌಡ್ರು ಮತ್ತು ಉಪ್ಪು ಮಿಕ್ಸ್ ಮಾಡಿಬಿಟ್ಟು, ಮಿಕ್ಸೂ ಮಾಡಿಲ್ಲ, ಹಂಗಂಗೆ ಅದೊಂದು ಸರ್ತಿ ಇದೊಂದು ಸರ್ತಿ ಹಾಕ್ತೀನಿ ನಾನು. ಜಾಸ್ತಿ ಮಾಡಿದರೆ ಬೌಲಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ನೋಡಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಆಮೇಲೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಅದ್ರೊಳಗೆ ಹಾಕಿರ್ತೀವಿ ಚಿಪ್ಸ್ಗೆ, ಸ್ವಲ್ಪನೇ ಇಡಿಸುತ್ತೆ, ಅದಕ್ಕೋಸ್ಕರ ಅದು ಸಪ್ರೇಟೇ ಹಾಕಿದ್ದೀನಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ತಿನ್ನಿ. ಮಾಮೂಲಿ ಚಿಪ್ಸ್ಗಿಂತ ಚೆನ್ನಾಗಿರುತ್ತೆ ಇದು. ನಾವು ಬೇಸಿಗೆಯಲ್ಲಿ ಮಾಡಿಟ್ಕೊಂಡ್ರೆ ಒಂದು ತಿಂದರೆ ಇನ್ನೂ ತಿಂತಾ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ತಿಂದಿರೋರ್ಗೆ ರುಚಿ ಗೊತ್ತಾಗುತ್ತೆ ನಾನು ಹೇಳ್ತಾ ಇರೋದು.